ವಿರಾಮದ ನಂತರ ಯುಗಾದಿ ರಾಜಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಎಲ್ಲರೂ ಯುಗಾದಿ ಹಬ್ಬದ ಸಂಭ್ರಮದಲ್ಲಿದ್ದೀರಿ. ಅದರ ಜೊತೆಗೆ ರಾಜಕೀಯ ನಾಯಕರ, ಅದರಲ್ಲೂ ಕೂಡ ನಿಮ್ಮ ಅಚ್ಚುಮೆಚ್ಚಿನ ರಾಜಕೀಯ ನಾಯಕರ ರಾಜಕೀಯ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡುವಂತಹ ವಿಶೇಷ ಕಾರ್ಯಕ್ರಮ. ಈಗಾಗಲೇ ರಾಹುಲ್ ಗಾಂಧಿ ಅವರ ಬಗ್ಗೆ ತಿಳಿಸ್ಕೊಟ್ರು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು 2 ಬಾರಿ ಗೆದ್ದು ಇಡೀ ದೇಶದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ್ರು. ಈಗ 3ನೇ ಬಾರಿ ಗೆಲುವನ್ನ ಸಾಧಿಸೋದಕ್ಕೆ ಶತ ಪ್ರಯತ್ನಗಳು ಎಲ್ಲಾ ಪಕ್ಷಗಳಿಂದಲೂ ಕೂಡ ಆಗ್ತಾ ಇದೆ. ಆದರೆ ಪ್ರಧಾನಿ ಮೋದಿ ಅವರ ಜನ್ಮ ಜಾತಕ ಹೇಗಿದೆ, ಆ ಜಾತಕದ ಆಧಾರದ ಮೇಲೆ ಅವರ ರಾಜಕೀಯ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡುವಂತಹ ಸಮಯ. ಮೊದಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮ ಜಾತಕ ಈಗ ಸ್ಕ್ರೀನ್ ಮೇಲಿದೆ ನೋಡಿ. ನರೇಂದ್ರ ಮೋದಿ ಅವರ ಬಗ್ಗೆ ಮೊದಲನೇ ಟರ್ಮಲ್ಲೂ ಹೇಳಿದ್ದೆ, 2ನೇ ಟರ್ಮಲ್ಲೂ ಹೇಳಿದ್ದೆ. 2028 ಕಳೆಯೋವರೆಗೂ ಅವರನ್ನು ಯಾರೂ ಟಚ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ ಅಂತಹ ಜಾತಕ ಅಂತಂತ. ಅದಕ್ಕೆ ಬೇಕಾಗಿರ್ತಕ್ಕಂತಹ ವಿಶೇಷಗಳು ಏನು ಅಂತಂತ ಈಗ 2024 ಎಲೆಕ್ಷನ್ನಲ್ಲಿ ಅವರ ರಾಜಕೀಯ ಯೋಗವು ಯಾಕೆ ಹಾಗೆ ಇದೆ ಅಂತನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳೋದು. ಅನುರಾಧ ನಕ್ಷತ್ರ ಲಗ್ನದಲ್ಲೇ ಕುಜನು ಮತ್ತು ಅದು ಚಂದ್ರನ ಯೋಗ. ಇವರ ಒಂದು ರಾಜಯೋಗಕ್ಕೆ ಲಗ್ನವು ಬಹಳ ಬಲಿಷ್ಠವಾಗಿರ್ತಕ್ಕಂತಹ ಲಗ್ನ. ಹಾಗಾಗಿ ಇವರ ಕೆಲವೊಂದು ದಶೆಗಳು ಕೂಡ ಅದೇ ರಾಜಯೋಗದ ದಶೆ, ಕುಜ ದಶೆ ನಡೀತಾ ಇರತಕ್ಕಂಥದ್ದು. ಡಿಸೆಂಬರ್ 2028 ಈ ಲಗ್ನದ ರುಚಕ ಮಹಾಯೋಗದ ಲಗ್ನ, ಆ ಲಗ್ನಪತಿಯ ದಶೆ ಒಬ್ಬ ವ್ಯಕ್ತಿಗೆ 73ನೇ ವರ್ಷಕ್ಕೆ ನಡಿಬೇಕು ಅಂತಂತಂದರೆ ಇದು ಎಷ್ಟು ಅಪರೂಪವಾಗಿರ್ತಕ್ಕಂಥದ್ದು ಅಂತ ಜನ ತಿಳ್ಕೊಳ್ಬೇಕು. ಮತ್ತು ನೀಚಭಂಗ, ಚಂದ್ರನಿಗೆ ನೀಚಭಂಗ ಆಗಿರ್ತಕ್ಕಂತಹ ರಾಜಯೋಗ, ಕುಜನಿಂದ ಲಗ್ನದಲ್ಲಿ ರುಚಕ ಮಹಾಪುರುಷ ಯೋಗ ಮತ್ತು ಹಂಸಯೋಗ, ಚತುರ್ಥದಲ್ಲಿ ಲಗ್ನಾತ್ ಕೇಂದ್ರದಲ್ಲಿ ಗುರು ಇರುವುದರಿಂದ ಹಂಸಯೋಗ ಮತ್ತು ಮಾಲವ್ಯ ಯೋಗ, ಕೇಂದ್ರದಲ್ಲಿ ಶುಕ್ರನು ಸ್ವನಕ್ಷತ್ರದಲ್ಲಿ ಇರೋದು, ಅದರಿಂದ ಮಾಲವ್ಯ ಯೋಗ, ಅದೊಂದು ಮಹಾಪುರುಷ ಯೋಗ. ಸ್ವಾರ್ಜಿತ ಧನಯೋಗ ಅಂದರೆ ತನ್ನ ಸತ್ಕರ್ಮಗಳಿಂದ, ತನ್ನ ಪೂರ್ವ ಪುಣ್ಯಗಳಿಂದ ಆರ್ಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ಅವರಿವರ ಸಹಾಯವನ್ನು ಮೆಚ್ಚಿ ನಡೆಯುವವನಲ್ಲ ಅಂತಂತ ನಾವೇನು ಹೇಳ್ತೀವಿ, ಅದು ಪರಾರ್ಜಿತವಾಗಿರ್ತಕ್ಕಂಥದ್ದು. ಸ್ವಾರ್ಜಿತ ಧನಯೋಗ ಅಂತ ತನ್ನ ಸ್ವಸಾಮರ್ಥ್ಯದಿಂದ ಗಳಿಸಿರ್ತಕ್ಕಂತಹ ಯೋಗವನ್ನು ಸ್ವಾರ್ಜಿತ ಧನಯೋಗ ಅಂತ ಕರೀತಾರೆ. ಪರ್ವತ ಯೋಗ, ಮುಸಲ ಯೋಗ, ಗಜಕೇಸರಿ ಯೋಗ, ಚಂದ್ರ ಮತ್ತು ಗುರುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಮಲ ಯೋಗ, ಲಗ್ನದಿಂದ 10ನೇ ಮನೆಯಲ್ಲಿ ಯಾವುದೇ ಶುಭಗ್ರಹನೂ ಇದ್ದರೆ ಅಮಲ ಯೋಗ, ಮನಸ್ಸು ನಿರ್ಮಲವಾಗಿರ್ತಕ್ಕಂಥದ್ದು ಅಂತಂತ ಅಮಲ ಯೋಗ ಅಂದರೆ. ಕೀರ್ತಿ ಯೋಗಾದಿ ಅನೇಕ ಯೋಗಗಳು ಇರತಕ್ಕಂತಹ ಒಂದು ಮಹಾಪುರುಷ ಯೋಗವು ನರೇಂದ್ರ ಮೋದಿಯವರದ್ದು. ಇದರ ಮೇಲೆ 73ನೇ ವರ್ಷಕ್ಕೆ ಈ ರುಚಕ ಮಹಾಯೋಗ ಬಂದಿರತಕ್ಕಂತಹ, ಈಗ ಆಲ್ರೆಡಿ 2ನೇ ಬಾರಿ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಇರತಕ್ಕಂಥದ್ದು, ಇದೆಲ್ಲವೂ ಒಂದಕ್ಕೊಂದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಳ್ಬೇಕು. ಮತ್ತು ಚಕ್ರವರ್ತಿ ಯೋಗ ಅಂತಂತ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರಿಗೆ. ಲಗ್ನ ಮಿತ್ರ ಕುಜನು ಗುರುವನ್ನು ನೋಡ್ತಕ್ಕಂಥದ್ದು. ಗುರು ನವಾಂಶದಲ್ಲಿ ಕುಜನ ರಾಶಿ ವೃಶ್ಚಿಕದಲ್ಲಿ ಇರ್ತಕ್ಕಂಥದ್ದು. ದ್ವಿತೀಯ ಪಂಚಮೇಶರು ಚತುರ್ಥ ಕೇಂದ್ರದಲ್ಲಿ, ಶನಿಯು ಉಚ್ಚ ಅಭಿಲಾಷಿ ಅಂದರೆ ಶನಿಯು ಕನ್ಯಾ ರಾಶಿಯಲ್ಲಿ ಇದ್ದಾಗ ಅವನು ಅಭಿಲಾಷಿ ಗ್ರಹನಾಗ್ತಾನೆ. ಅಂದರೆ ದೊಡ್ಡ ಸ್ಥಾನಕ್ಕೆ ಹೋಗ್ತಕ್ಕಂತಹ ತುಡಿತ ಯಾವಾಗಲೂ ಇರ್ತದೆ, ಅದು ಕರಗೋದೇ ಇಲ್ಲ. ಮೋದಿ ಅಲೆ ಯಾವುದೇ ಅಡೆತಡೆ ಇಲ್ಲದೆ ಮುಂದುವರಿಸ್ಕೊಂಡು ಹೋಗುತ್ತೆ ಅಂತ. ಇನ್ನು ಪ್ರಧಾನಿ ಮೋದಿ 2 ಬಾರಿ ಈಗಾಗಲೇ ಪ್ರಧಾನಿ ಆಗಿದ್ದಾರೆ. ಸೊ ಮುಂದೆ ಹೇಗಿರುತ್ತೆ ಅನ್ನುವಂತಹ ಕುತೂಹಲ ಜನಕ್ಕಿತ್ತು. ಆದರೆ ಬಹಳಷ್ಟು ಯೋಗಗಳಿದೆ, ಹಾಗಾಗಿ ಯಾವುದೇ ಅಡೆತಡೆ ಇಲ್ಲ ಅಂತ. ಅವರ ರಾಜಕೀಯ ಹಾದಿ ಇನ್ನೂ ಸುಗಮವಾಗಿರುತ್ತೆ. ಖಂಡಿತ. ಗೋಚಾರ ಹಾಗಾದ್ರೆ ಏನು ಹೇಳುತ್ತೆ ಅಂತ? ಖಂಡಿತ ಅದರಲ್ಲಿ ಸಂದೇಹನೇ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಶಾಸ್ತ್ರಕಾರರು ತಿಳಿಸುವ ರೀತಿಯಲ್ಲಿ ನಾವೆಲ್ಲ ನಮ್ಮ ಮಾತು ಅಂತ ನಾವು ಜನರಿಗೆ ತಿಳಿಸುವುದಕ್ಕಿಂತ ಪರಾಶರರು, ಬೃಹತ್ ಮತ್ತು ವರಾಹ ಮಿಹಿರರು ಹೇಳಿರುವಂತಹ ಮಾತುಗಳು, ಯಾವ ಗ್ರಹ ಉಚ್ಚನಾಗಿರ್ತಾನೆ ಅವನ ದಶಾಕಾಲಗಳಲ್ಲಿ ಅಥವಾ ಅವನ ಭುಕ್ತಿ ಕಾಲಗಳಲ್ಲಿ ಆ ರಾಜಯೋಗದ ಸಂಪೂರ್ಣ ಫಲವನ್ನು ಅವರು ಅನುಭವಿಸ್ತಾರೆ ಅಂತ. ಹಾಗಾದರೆ ರಾಜಯೋಗ ಏನು ಅಂತ ಹೇಳಿದಾಗ ಹೇಳಿದರು, ಅಂದರೆ ಯಾವುದೇ ಒಬ್ಬ ಗ್ರಹ
ಸ್ವಕ್ಷೇತ್ರದಲ್ಲಿ ಅಥವಾ ಉಚ್ಚಕ್ಷೇತ್ರದಲ್ಲಿದ್ದು ಅವನು ಲಗ್ನ ಮತ್ತು ಲಗ್ನದಿಂದಾಗಿ ಚಂದ್ರನಿಂದಾಗಿ ಕೇಂದ್ರಗಳಲ್ಲಿ ಬರಬೇಕು ಅವರು, ಅವಾಗ ಅದು ರಾಜಯೋಗ ಅಂತ ಕರೆಸಿಕೊಳ್ಳುತ್ತೆ. ಅದರಲ್ಲಿ ಪ್ರಧಾನವಾಗಿ ನಮ್ಮ ಮೋದಿಯವರ ಜಾತಕವನ್ನು ಗಮನಿಸುವಾಗ ರುಚಕ ಯೋಗ ಬಹಳ ಸ್ಪಷ್ಟವಾಗಿರುವಂಥದ್ದು. ಗುರು ಮತ್ತು ಶುಕ್ರರು ಕೇಂದ್ರಗಳಲ್ಲಿ ಬಂದರೂ ಅದು ಸ್ವಕ್ಷೇತ್ರನೂ ಅಲ್ಲ ಉಚ್ಚಕ್ಷೇತ್ರವೂ ಅಲ್ಲ, ಆದ್ದರಿಂದ ಅದನ್ನು ರಾಜಯೋಗ ಅಂತ ನಾವು ಗ್ರಹಣೆ ಮಾಡೋದು ಕಷ್ಟ ಆಗ್ತದೆ. ಆದರೆ ರುಚಕ ಯೋಗವನ್ನು ಸ್ಪಷ್ಟವಾಗಿ ಅನುಭವಿಸುವಂತಹ ಕಾಲ ದಶಾಕಾಲವೂ ಕೂಡ ಬಂದಿರೋದ್ರಿಂದ 28ರವರೆಗೆ ಆ ರಾಜಯೋಗ ಇದೆ. ಆದರೆ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಗೆ ಗುರು ಷಷ್ಠದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಗುರು ಷಷ್ಠದಲ್ಲಿ ಸಂಚಾರ ಮಾಡುವಾಗ ಶತ್ರು ಜಿತಶ್ಚ ಶತ್ರು ಯಾತೆ ಅಂತ ಹೇಳ್ತಾರೆ. ಅಂದರೆ ಶತ್ರುಗಳನ್ನು ಗೆಲ್ಲುವವನಾಗ್ತಾನೆ ಅಂತ. ಶತ್ರುಗಳನ್ನು ಗೆಲ್ಲುವವನಾಗಬೇಕಾದ್ರೆ ಶತ್ರುಗಳು ಇರಬೇಕಲ್ವಾ? ಶತ್ರುಗಳಿಲ್ಲದೆ ಶತ್ರುಗಳನ್ನು ಗೆಲ್ಲೋದು ಹೇಗೆ? ಹಾಗಾದ್ರೆ ಈ ಗೋಚಾರ ಏನ್ ಮಾಡುತ್ತೆ ಅಂದ್ರೆ ತಮ್ಮಲ್ಲಿಯೇನೆ ಸ್ವಜನ ಶತ್ರುಗಳನ್ನ ಉಂಟು ಮಾಡ್ತದೆ. ಅಂದ್ರೆ ನಮ್ಮವರೇ ನಮಗೆ ಶತ್ರುಗಳಾಗುವಂತಹದ್ದು, ನಮ್ಮವರೇ ನಮಗೆ ವಿರೋಧವನ್ನು ಉಂಟು ಮಾಡುವಂತಹದ್ದು. ಹಾಗಾದ್ರೆ ಈಗ ಇಲ್ಲಿ ಏಪ್ರಿಲ್ 25ರಿಂದ ಕುಜ ಶನಿ ಕುಜ ದಶೆಯಲ್ಲಿ ಶನಿ ಭುಕ್ತಿ, ಕುಜ ದಶೆಯಲ್ಲಿ ಶನಿ ಭುಕ್ತಿ ಆಗ್ತದೆ. ಹಾಗಾಗಿ ಆ ಶನಿ ಜಾತಕದ ಪ್ರಕಾರ ಇರೋದೆಲ್ಲಿ ನಮಗೆ ಅದು 10ನೇ ಮನೆಯಲ್ಲಿ. ಅದು ಆ 10ನೇ ಮನೆ ಅಂತಕ್ಕಂಥದ್ದು ರಾಜಕೀಯ ಮನೆಯೂ ಹೌದು. ಆ ಶನಿ ಕೂತದ್ದು ಎಲ್ಲಿ ಅಂತಂದ್ರೆ ಶತ್ರು ಕ್ಷೇತ್ರದಲ್ಲಿ ಮಿತ್ರನ ಜೊತೆಗೆ, ಶತ್ರು ಕ್ಷೇತ್ರದಲ್ಲಿ ಮಿತ್ರನ ಜೊತೆಗೆ. ಆ ಮಿತ್ರನಿಗೂ ಅದು ಶತ್ರುವೇ, ಶತ್ರು ಸ್ಥಾನವೇ ಆಗಿದೆ. ಅಂದ್ರೆ ಶುಕ್ರನಿಗೂ ರವಿ ಶತ್ರು, ಶನಿಗೂ ರವಿ ಶತ್ರು, ಅವರಿಬ್ಬರಿಗೂ ಕೂಡ ರವಿ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಮೋದಿಯವರು ಮುಂದಿನ ಭವಿಷ್ಯವನ್ನು ವಿಚಾರ ಮಾಡ್ತಾ ಕೆಲವೊಬ್ಬರಿಗೆ ನಾಯಕತ್ವ ಬೇಡ, ಹೊಸಬರು ಬರಲಿ ಅನ್ನುವಂತಹ ಸ್ಥಾನಮಾನ ಕೊಡುವ ಮುಖಾಂತರ ತಮ್ಮಲ್ಲಿ ಏನೇ ಶತ್ರುಗಳನ್ನು ಉಂಟು ಮಾಡಿಕೊಳ್ತಾರೆ. ಆದರೆ ಆ ಶತ್ರುಗಳನ್ನೂ ಕೂಡ ಗೆಲ್ಲುವ ಯೋಗ ಇದೆ 6ನೇ ಮನೆಯಲ್ಲಿರುವಂತಹ ಗುರು. ಅದರಿಂದ 6ರಿಂದ 7ಕ್ಕೆ ಪರಿಣಮಿಸ್ತಾನೆ. ಆ ಸಂದರ್ಭಕ್ಕೆ ಎಲೆಕ್ಷನ್ ಆಗೋಗಿರುತ್ತೆ, ಪೂರ್ಣ ಗುರುಬಲವೂ ಬರುತ್ತೆ. ಆದರೆ ಈ ಶತ್ರುಗಳು ಏನು ಜಾಸ್ತಿ ಆಗ್ತಾರೆ, ಎಷ್ಟೇ ಜನ ಶತ್ರುಗಳಾದರೂ ಆ ಶತ್ರುಗಳನ್ನು ಗೆಲ್ಲುವಂತಹ ಯೋಗವನ್ನ ಆ ರುಚಕ ಸೇನಾಧಿಪತಿಯಾದಂತಹ ಆ ರುಚಕ ಯೋಗವನ್ನು ತೋರಿಸ್ತಾ ಇರುವಂತಹ ಕುಜ ಉಂಟು ಮಾಡ್ತಾನೆ. ದೇಶವನ್ನೇ ಗೆದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಶತ್ರುಗಳಿದ್ರೂ ಕೂಡ ಅವರನ್ನ ಗೆಲ್ಲುವಂತಹ ಯೋಗ ಅವರಿಗಿದೆ. ಈಗ ರಾಷ್ಟ್ರ ನಾಯಕರಾಗಿ ಗುರುತಿಸ್ಕೊತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮುಂದೆಯೂ ಕೂಡ ಅವರ ರಾಜಕೀಯದ ಹಾದಿ ಬಹಳ ಸುಗಮವಾಗಿರುತ್ತೆ, ಇದೇ ರೀತಿ ಮೋದಿ ಅಲೆ ಮುಂದುವರಿಯುತ್ತೆ ಅನ್ನೋದು ಅವರ ಜಾತಕ ಹೇಳ್ತಾ ಇದೆ ಅನ್ನೋದರ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ರು ಖ್ಯಾತ ಜ್ಯೋತಿಷ್ಯರು. ಇನ್ನು ಇದರ ಜೊತೆಗೆ ನಮ್ಮ ರಾಜ್ಯ ನಾಯಕರ ಬಗ್ಗೆ ನೋಡೋದಾದ್ರೆ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ.ಕೆ. ಶಿವಕುಮಾರ್, ಕುಮಾರಸ್ವಾಮಿ, ಈ ರಾಜಕೀಯ ನಾಯಕರ ರಾಜಕೀಯ ಭವಿಷ್ಯ ಹೇಗಿದೆ ಯುಗಾದಿಯ ಸಂದರ್ಭದಲ್ಲಿ ಅವರ ಜನ್ಮ ಜಾತಕವನ್ನು ಕೂಡ ನೋಡಿ ಅವರ ರಾಜಕೀಯ ಭವಿಷ್ಯವನ್ನ ತಿಳಿಸ್ಕೊಡ್ಲಿದ್ದಾರೆ. ಆದರೆ ಅದಕ್ಕಿಂತ ಮೊದಲು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.